ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರಲ್ಲಿ ಫೈನಲ್ ಅಕೌಂಟ್ಸ್ನ ಯಾವ ರೀತಿ ಕೇಳಿದ್ರು ಅಂತ ನೋಡೋಣ. ನಾನು ಆಲ್ರೆಡಿ ಸೆಕ್ಷನ್ ಎ ಬಿ ಸಿ 3 ವಿಡಿಯೋಸ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನಾನು ಫೈನಲ್ ಅಕೌಂಟ್ಸು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಇದೆ, ಸಪ್ರೇಟಾಗಿ ಮಾಡೋಣ ಅಂತ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಫೈನಲ್ ಅಕೌಂಟ್ಸ್ನ 12 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಫೈನಲ್ ಅಕೌಂಟ್ಸ್ ಮಾಡೋದು ಇಟ್ ಈಸ್ ವೆರಿ ಈಸಿ, ಆದರೆ ಸ್ವಲ್ಪ ಲೆಂತಿ ಅನ್ನೋ ಕಾರಣಕ್ಕೆ ಯಾರೂ ಜಾಸ್ತಿ ಸಾಲ್ವ್ ಮಾಡಲ್ಲ. ಬಟ್ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರಾಬ್ಲಮ್ ಏನಿದೆ ಅಂದರೆ, ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದಾಸಪ್ಪ ಲಿಮಿಟೆಡ್ ಆಸ್ ಆನ್ 31st March 2022. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನಿ ಆಸ್ ಪರ್ ಅಮೆಂಡೆಡ್ ಆ್ಯಕ್ಟ್ 2013, ಅಂದರೆ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ 2013 ಆ್ಯಂಡ್ ಆಫ್ಟರ್ ಟೇಕಿಂಗ್ ಅಡಿಷನಲ್ ಇನ್ಫಾರ್ಮೇಷನ್ ಇನ್ ಟು ಕನ್ಸಿಡರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ಒಂದು ಡೆಬಿಟ್ಸ್ ಅಂದರೆ ಇಲ್ಲಿ ಡೆಟಾಸ್ ಏನೇನಿದೆ ಅಂದರೆ, ಪ್ರಿಮೈಸಸ್ಸು 30,72,000, ಪ್ಲ್ಯಾನ್ ಟು 33,000, ಓಪನಿಂಗ್ ಸ್ಟಾಕ್ ಆನ್ 1/4/2021 7,50,000, ಡೆಟಾಸ್ 8,70,000, ಗುಡ್ವಿಲ್ 2,50,000, ಬ್ಯಾಂಕ್ ಬ್ಯಾಲೆನ್ಸ್ 4,06,500, ಕಾಲ್ಸ್ ಇನ್ ಅರಿಯರ್ಸ್ 75,000, ಇಂಟೀರಿಯಮ್ ಡಿವಿಡೆಂಡ್ 3,92,500, ಪರ್ಚೇಸ್ ಬಂದು 18,50,000, preliminary expenses 50,000, wages 9,79,800, general expenses 68,350, salaries 2,02,250, bad debts 21,100 and debenture interest paid 1,80,000 and total ಎಷ್ಟು ಅಂತಂದರೆ 1,24,67,500 ಇದೆ ಡೆಟಾಸು. ಅದಾದಮೇಲೆ ಕ್ರೆಡಿಟರ್ಸ್ ಸೈಡಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 40 lakh ಇದೆ. 12% ಡಿಬೆಂಚರ್ 30 lakh ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,62,500, ಕ್ರೆಡಿಟರ್ಸ್ 7,70,000, ಸೇಲ್ಸ್ 41,50,000, ಜನರಲ್ ರಿಸರ್ವ್ಸ್ 2,50,000 ಆ್ಯಂಡ್ RDD ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಆಸ್ ಆನ್ 1/4/2021 ಎಷ್ಟಿದೆ ಅಂದರೆ 35,000 ಇದೆ. ಆ್ಯಂಡ್ ಇಯರ್ ಆಲ್ಸೋ ಟೋಟಲ್ 1,24,67,500 ಇದೆ. ಇದಿಷ್ಟನ್ನು ಕೂಡ ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಷನ್. ಅದಾದಮೇಲೆ ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅಡಿಷ್ನಲ್ ಇನ್ಫಾರ್ಮೇಷನ್ ಬಂದು ಕ್ಲೋಸಿಂಗ್ ಸ್ಟಾಕ್ 31st 3/2022 ಈಸ್ ವ್ಯಾಲ್ಯೂಡ್ ಅಟ್ ಎಷ್ಟಿತ್ತು ಅಂದರೆ 10,50,000 ಇದೆ. ಡಿಪ್ರಿಷಿಯೇಟ್ ಪ್ಲ್ಯಾಂಟ್ ಅಟ್ 15%, ರೈಟ್ ಆಫ್ 5,000 ಫ್ರಮ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ, ಟ್ರಾನ್ಸ್ಫರ್ 25,000 ಟು ಜನರಲ್ ರಿಸರ್ವ್ಸ್ ಆ್ಯಂಡ್ ಇಗ್ನೋರ್ ಕಾರ್ಪೊರೇಟ್ ಡಿವಿಡೆಂಡ್ ಟ್ಯಾಕ್ಸ್ ಎಷ್ಟಿದೆ ಅಂತ ಟ್ಯಾಕ್ಸ್ನ ಇಗ್ನೋರ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಇದಿಷ್ಟನ್ನು ಏನಂತ ಅಂದರೆ ಫೈನಲ್ ಅಕೌಂಟ್ಸು ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಾಗ ನಾವು ಟ್ರಯಲ್ ಬ್ಯಾಲೆನ್ಸಲ್ಲಿ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಟ್ರೀಟ್ ಮಾಡಬೇಕು ಅಂತ ನೋಡೋಣ. ಸೊ ನಾವು ಫೈನಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ವರ್ಕಿಂಗ್ ನೋಟ್ಸ್ನ ಪ್ರಿಪೇರ್ ಮಾಡ್ತೀವಿ. ಸೊ ಟೋಟಲ್ 14 ವರ್ಕಿಂಗ್ ನೋಟ್ಸ್ ಇದೆ. ಸೊ 14 ವರ್ಕಿಂಗ್ ನೋಟ್ಸಲ್ಲಿ 1 to 10th ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಮಾಡ್ತೀವಿ. ಆ್ಯಂಡ್ 14, 12, 13, 14 ಈ 4ಅಲ್ಲಿ ಏನಂತ ಅಂದರೆ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದ್ರ ರಿಲೇಟೆಡ್ ವರ್ಕಿಂಗ್ ನೋಟ್ನ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ವರ್ಕಿಂಗ್ ನೋಟ್ 1ಅಲ್ಲಿ ಏನು ಬರುತ್ತೆ ಅಂದರೆ, ಇಟ್ಸ್ ಕಂಪ್ಲೀಟ್ ರಿಲೇಟೆಡ್ ಟು ದ ಶೇರ್ ಕ್ಯಾಪಿಟಲ್ ಬರುತ್ತೆ. ಸೆಕೆಂಡಲ್ಲಿ ವರ್ಕಿಂಗ್ ನೋಟ್ 2 ಸೆಕೆಂಡಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಥರ್ಡಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, 4th ಟ್ರೇಡ್ ಪೇಯಬಲ್ಸ್, 5th ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ 6th ಬಂದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಆ್ಯಂಡ್ 7th ಫಿಕ್ಸ್ಡ್ ಅಸೆಟ್, 8th ಇನ್ವೆಂಟರೀಸ್ ಅಂದರೆ ಸ್ಟಾಕ್ ರಿಲೇಟೆಡ್ ಇರುತ್ತೆ ಆ್ಯಂಡ್ 9th ಟ್ರೇಡ್ ರಿಸಿವಬಲ್ ಆ್ಯಂಡ್ ಇಯರ್ 10th ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಆ್ಯಂಡ್ 11 ಎಂಪ್ಲಾಯಿ ಬೆನಿಫಿಟ್ಸ್, 12 ಫೈನಾನ್ಸ್ ಕಾಸ್ಟ್, 13 ಡಿಪ್ರಿಷಿಯೇಷನ್, 14 ಅದರ್ ಎಕ್ಸ್ಪೆನ್ಸಸ್. ಸೊ ನಾವೇನಂತಂದರೆ ಈ 14 ವರ್ಕಿಂಗ್ ನೋಟ್ಸ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದಾದಮೇಲೆ ಏನಂತ ಅಂದರೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮಗೆ ಫಸ್ಟು ಅಂದರೆ ಇಲ್ಲಿ ನೋಟ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ವರ್ಕಿಂಗ್ ನೋಟ್ 1ಅಲ್ಲಿ ಯಾವ್ಯಾವುದು, 2, 3, 4, 5 ಯಾವ್ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಫಸ್ಟು ನಾವು ಐಟಮ್ನ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅಂತ ಫಸ್ಟು ನೋಡೋಣ.
ಸೊ ಫಸ್ಟು ಪ್ರಿಮೈಸಸ್ ಎಲ್ಲಿ ಬರುತ್ತೆ ಅಂದರೆ ಪ್ರಿಮೈಸಸ್ ಮತ್ತು ಪ್ಲ್ಯಾಂಟು ಎರಡೂ ಕೂಡ ಅಸೆಟ್ಸು. ಇದನ್ನು ಬ್ಯಾಲೆನ್ಸ್ ಶೀಟು ಅಲ್ಲಿ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಏನಂತಂದರೆ ಏನಾದರೂ ಡಿಪ್ರಿಷಿಯೇಷನ್ ಅಥವಾ ಅಮೌಂಟ್ ಅಪ್ರಿಷಿಯೇಷನ್ ಇದ್ದರೆ ಏನಂತಂದರೆ ನಾವು ವರ್ಕಿಂಗ್ ನೋಟ್ 13 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ಸ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಚೇಂಜಸ್ ಇನ್ ಇನ್ವೆಂಟರಿಲಿ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಎರಡು ಡಿಫ್ರೆನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಡೆಟಾಸ್ ಬಂದು ವರ್ಕಿಂಗ್ ನೋಟ್ ನಂಬರ್ 9 ಅಲ್ಲಿ. ಆ್ಯಂಡ್ ಗುಡ್ ವಿಲ್ ಬಂದು ಏನಂತ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ಇದು ಅಸೆಟ್ಸಲ್ಲಿ ನಾವೇನಂತ ಅಂದರೆ ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ವರ್ಕಿಂಗ್ ನೋಟ್ ನಂಬರ್ 7. ವರ್ಕಿಂಗ್ ನೋಟ್ 10 ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಇರುತ್ತೆ, ಅದು 10 ಬ್ಯಾಂಕ್ ಬ್ಯಾಲೆನ್ಸ್ ತೊಗೋತೀವಿ. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಏನಂದರೆ ಇಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 40 lakh ಇದೆ. ಅದರಲ್ಲಿ ನಮಗೆ ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಇಷ್ಟು ಅಮೌಂಟು ಇನ್ನೂ ಬಂದಿಲ್ಲ. ಸೊ ಕಾಲ್ಸ್ ಇನ್ ಅರಿಯರ್ ಅಂದರೆ ಶೇರ್ ಕ್ಯಾಪಿಟಲಲ್ಲಿ 7,75,000 ನಾವು ಲೆಸ್ ಮಾಡಿ ತೊಗೊಳ್ತೀವಿ. ಎಲ್ಲಿ ಅಂತಂದರೆ ವರ್ಕಿಂಗ್ ನೋಟ್ ನಂಬರ್ 1. ಆ್ಯಂಡ್ ಇಂಟೀರಿಯಮ್ ಡಿವಿಡೆಂಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂಡರಲ್ಲಿ ತೊಗೊಳ್ತೀವಿ. ಪರ್ಚೇಸ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟಲ್ಲಿ. ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಂದು ಅಸೆಟ್ಸಲ್ಲಿ. ಆ್ಯಂಡ್ ವೇಜಸ್ ಬಂದು ವರ್ಕಿಂಗ್ ನೋಟ್ 11 ತೊಗೋತೀವಿ. ಜನರಲ್ ಎಕ್ಸ್ಪೆನ್ಸಸ್ ಅಂಡರ್ ಏನಂತ ಅಂದರೆ ಅದರ್ ಎಕ್ಸ್ಪೆನ್ಸಸಲ್ಲಿ 14 ತೊಗೋತೀವಿ. ಆ್ಯಂಡ್ 11 ಎಂಪ್ಲಾಯಿ ಬೆನಿಫಿಟ್ಸಲ್ಲಿ ಏನಂತ ಅಂದರೆ ಸ್ಯಾಲರೀಸ್, ಎಂಪ್ಲಾಯಿ ಬೆನಿಫಿಟ್ಸ್ ಅಂಡರಲ್ಲಿ ಸ್ಯಾಲರೀಸ್ ತೊಗೋತೀವಿ. ಆ್ಯಂಡ್ ಬ್ಯಾಡ್ ಡೆಟ್ಸ್ ಬಂದು ಅದರ್ ಎಕ್ಸ್ಪೆನ್ಸಸ್ಸಲ್ಲಿ. ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ ಬಂದು ವರ್ಕಿಂಗ್ ನೋಟ್ ನಂಬರ್ 5 ಏನಂತ ಅಂದರೆ ಕರೆಂಟ್ ಲಯಬಿಲಿಟೀಸಲ್ಲಿ ತೊಗೊಳ್ತಾ ಹೋಗ್ತೀವಿ. ಅದಾದಮೇಲೆ ಶೇರ್ ಕ್ಯಾಪಿಟಲ್ ಬಂದು ವರ್ಕಿಂಗ್ ನೋಟ್ ನಂಬರ್ 1. ಅದಾದಮೇಲೆ 12% ಡಿಬೆಂಚರ್ಸ್ ಬಂದು ವರ್ಕಿಂಗ್ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ ತೊಗೊಳ್ತೀವಿ. ಅಂದರೆ ಇದು ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಬಾರೋಯಿಂಗ್ಸಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು ಇದೂ ಕೂಡ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಆ್ಯಂಡ್ ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸಲ್ಲಿ ತೊಗೋತೀವಿ. ಅದಾದಮೇಲೆ ನೆಕ್ಸ್ಟು ಕ್ರೆಡಿಟರ್ಸ್ ಸೇಲ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಜನರಲ್ ರಿಸರ್ವ್ಸು ಬಂದು 2 ಆ್ಯಂಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಬಂದು 14 ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಏನೇನಂತ ಅಂದರೆ ಇದು ಕ್ಲೋಸಿಂಗ್ ಸ್ಟಾಕ್ ಅಂತಂದರೆ ಇನ್ವೆಂಟರೀಸಲ್ಲಿ ತೊಗೊಳ್ತೀವಿ. ವರ್ಕಿಂಗ್ ನಂಬರ್ 8. ಅಂದರೆ ನಾವು ಯಾವುದೇ ಒಂದು ಅಡ್ಜಸ್ಟ್ಮೆಂಟನ್ನ 2 ಸರಿ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಒಂದು ಇನ್ವೆಂಟರೀಸ್ ವರ್ಕಿಂಗ್ ನೋಟ್ ನಂಬರ್ 8 ಯೂಸ್ ತೊಗೊಳ್ತೀವಿ. ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಚೇಂಜಸ್ ಇನ್ ಇನ್ವೆಂಟರಿಲಿ ಅಂದರೆ ಲೈಕ್ ಕ್ಲೋಸಿಂಗ್ ಸ್ಟಾಕ್ ಮತ್ತು ಓಪನಿಂಗ್ ಸ್ಟಾಕಿಗಿರೋ ಬ್ಯಾಲೆನ್ಸನ್ನು ತೊಗೊಳ್ತೀವಿ. ಆ್ಯಂಡ್ ಡಿಪ್ರಿಷಿಯೇಟೆಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಪ್ಲ್ಯಾಂಟ್ ಎಷ್ಟು ಕೇಳಿದ್ದಾರೆ ಅಂದರೆ 15% ಕೇಳಿದ್ದಾರೆ. ಸೊ ಇದರಲ್ಲಿ ಎಷ್ಟು ಅಂತಂದರೆ ಒಂದು ವರ್ಕಿಂಗ್ ನೋಟ್ ನಂಬರ್ 13 ತೊಗೊಳ್ತೀವಿ. ಇನ್ನೊಂದು ಅಸೆಟ್ಸಲ್ಲಿ ಪ್ಲ್ಯಾಂಟಲ್ಲಿ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿ ತೊಗೊಳ್ತೀವಿ. ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ಸಲ್ಲಿ 2 ಸರಿ ತೊಗೊಳ್ತೀವಿ. ರೈಟ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದು ಕೂಡ ವರ್ಕಿಂಗ್ ನೋಟ್ 13. ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸಲ್ಲಿ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ ಅಂತ ಇದೆ ಒಂದು, ಇದನ್ನು ಕೂಡ ವರ್ಕಿಂಗ್ ನೋಟಲ್ಲಿ. ಆ್ಯಂಡ್ ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಟ್ರಾನ್ಸ್ಫರ್ 25,000 ಟು ಜನರಲ್ ರಿಸರ್ವ್ಸ್. ಸೊ ಜನರಲ್ ರಿಸರ್ವ್ಸಲ್ಲಿ ಇದನ್ನು ತೊಗೊಳ್ತೀವಿ. ಆ್ಯಂಡ್ ಇಗ್ನೋರ್ CDT ಅಂತ ಹೇಳಿದ್ದಾರೆ. ಇದಾದಮೇಲೆ ಸೊಲ್ಯೂಷನ್ನ ನೋಡೋಣ ಯಾವ ರೀತಿ ಮಾಡೋದಂತ. ಫಸ್ಟು ವರ್ಕಿಂಗ್ ನೋಟ್ಸ್ ಟು ಅಕೌಂಟ್ಸ್ ಅಂತ ತಗೊಳ್ಳಿ. ಅದರಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 40 lakh ಇದೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 40 lakh ಇದೆ. ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂದರೆ 40 lakh ಇದೆ. ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಇದೆ. ಎಷ್ಟು ಅಂತಂದರೆ 75,000. ಸೊ ಲೆಸ್ ಮಾಡಿದ್ರೆ ಕಾಲ್ಸ್ ಇನ್ ಅರಿಯರ್ ಮಾಡಿಸಿದ್ರೆ ನಮಗೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಟೋಟಲ್ ಎಷ್ಟು ಕ್ಯಾಪಿಟಲ್ ಕಲೆಕ್ಟ್ ಆಗಿದೆ ಅಂತಂದರೆ 39,25,000. ಸೊ ಇಲ್ಲಿ ನಾವು ಶೇರ್ ಕ್ಯಾಪಿಟಲ್ ಮತ್ತು ಆ್ಯಂಡ್ ಕಾಲ್ಸ್ ಇನ್ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ಸೆಕೆಂಡು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾವು ಲಾಸ್ಟಲ್ಲಿ ಮಾಡಬೇಕು. ಯಾಕಂತಂದರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಏನು ಪ್ರಾಫಿಟ್ ಬರುತ್ತೋ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ನಾವು ಲಾಸ್ಟಲ್ಲಿ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ಲಾಸ್ಟಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಮಾಡಬೇಕಾಗತ್ತೆ. ನೆಕ್ಸ್ಟು ಥರ್ಡ್ ಬಂದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದಿದೆ ಅಂತಂದರೆ 12% ಡಿಬೆಂಚರ್ಸ್ ಇದೆ. ಸೊ 12% ಡಿಬೆಂಚರ್ಸ್ ಬಂದು ಲಾಂಗ್ ಟರ್ಮ್ ಬಾರೋಯಿಂಗ್. ಸೊ ಇದು ವರ್ಕಿಂಗ್ ನೋಟಲ್ಲಿ 3 ಬರ್ಕೊಳ್ಳಿ. ಯಾವುದಂತಂದರೆ 12% ಡಿಬೆಂಚರ್ಸ್ ಎಷ್ಟು ಅಂತಂದರೆ ಟೋಟಲ್ 30 lakh ಇದೆ. ಆ್ಯಂಡ್ ಟೋಟಲ್ 30 lakh ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಆ್ಯಂಡ್ ಟ್ರೇಡ್ ಪೇಯಬಲ್ಸಲ್ಲಿ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ ವರ್ಕಿಂಗ್ ನೋಟ್ 4 ಬರುತ್ತೆ. ಟ್ರೇಡ್ ಪೇಯಬಲ್ಸ್ ಅಥವಾ ಬಿಲ್ಸ್ ಪೇಯಬಲ್ ಯಾವುದೇ ಕೊಟ್ಟಿದ್ರು ಕೂಡ ನಾವು ವರ್ಕಿಂಗ್ ನೋಟ್ 4 ತೊಗೋಬೇಕು. ಎಷ್ಟು ಅಂತಂದರೆ ಕ್ರೆಡಿಟರ್ಸ್ 7,70,000 ಇದೆ. ಟೋಟಲ್ 7,70,000. ಆ್ಯಂಡ್ ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಇದೆ. ಎಷ್ಟಂತ ಅಂದರೆ
ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ ಎಷ್ಟಿದೆ ಅಂತಂದರೆ 1,80,000 ಇದೆ. ಸೊ ಇದನ್ನು ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ 1,80,000 ತೊಗೊಂಡಿದೆ. ಇದಿಷ್ಟನ್ನು ಕೂಡ ವರ್ಕಿಂಗ್ ನೋಟ್ 5. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ನೋಟ್ 6ಅಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ ಯಾವುದೂ ಇಲ್ಲ, ಹಾಗಾಗಿ ನಿಲ್ಲ ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ನೋಟ್ 7ಅಲ್ಲಿ ಫಿಕ್ಸ್ಡ್ ಅಸೆಟ್ಸಲ್ಲಿ ಏನೇನಿದೆ ಅಂತ ಅಂದರೆ ಫಸ್ಟು ಟ್ಯಾಂಜಿಬಲ್ ಅಸೆಟ್ಸ್ನ ತೊಗೊಳ್ಳೋಣ. ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಏನೇನಿದೆ ಅಂದರೆ ಒಂದು ಪ್ರಿಮೈಸಸ್ ಇದೆ ಆ್ಯಂಡ್ ಪ್ಲ್ಯಾಂಟ್ ಇದೆ. ಪ್ರಿಮೈಸಸ್ ಆ್ಯಂಡ್ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 30,72,000 ಆ್ಯಂಡ್ ಪ್ಲ್ಯಾಂಟ್ ಬಂದು 33 lakh ಇದೆ ಹ್ಯಾಸ್ ಇಟ್ ಈಸ್ ಓಪನಿಂಗ್ ಬ್ಲಾಕ್ ಅಥವಾ ಓಪನಿಂಗ್ ವ್ಯಾಲ್ಯೂ. ಅದರಲ್ಲಿ ಡಿಪ್ರಿಷಿಯೇಷನ್ ನೋಡಿ. ಸೊ ಪ್ರಿಮೈಸಸ್ಗೆ ಡಿಪ್ರಿಷಿಯೇಷನ್ ಹೇಳಿಲ್ಲ, ಪ್ಲ್ಯಾಂಟ್ಗೆ 15% ಡಿಪ್ರಿಷಿಯೇಷನ್ ಹೇಳಿದ್ದಾರೆ. ಸೊ ಪ್ಲ್ಯಾಂಟ್ಗೆ ಎಷ್ಟು ಅಂತಂದರೆ ಸೊ 33 lakhಲ್ಲಿ 15% ಮಾಡಿದ್ರೆ ನಮಗೆ 4,95,000 ಬರುತ್ತೆ. ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಬ್ಲಾಕ್ ಅಥವಾ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಪ್ರಿಮೈಸಸ್ ಸೇಮ್ ಇರುತ್ತೆ ಆ್ಯಂಡ್ ಪ್ಲಾಂಟ್ ಬಂದು 28,05,000 ಆಗುತ್ತೆ. ಸೊ ಸಬ್ ಟೋಟಲ್ ಮಾಡಿದ್ರೆ ಎಷ್ಟು ಅಸೆಟ್ಸ್ ಇದೆ ಫಿಕ್ಸ್ಡ್ ಅಸೆಟ್ಸ್ ಅಂತ ಅಂದರೆ 63,72,000. ಡಿಪ್ರಿಷಿಯೇಷನ್ ಟೋಟಲ್ ಎಷ್ಟಾಗಿದೆ ಅಂದರೆ 4,95,000 ಆ್ಯಂಡ್ ಇಲ್ಲಿ ಕ್ಲೋಸಿಂಗ್ ಬ್ಲಾಕ್ ಎರಡನ್ನೂ ಆ್ಯಡ್ ಮಾಡಿದ್ರೆ 5,87,000 58,77,000 ಬರುತ್ತೆ. 58,77,000 ಇಸ್ ದ ಟೋಟಲ್ ಫಿಕ್ಸ್ಡ್ ಅಸೆಟ್. ಅದಾದಮೇಲೆ ನೆಕ್ಸ್ಟು ಪ್ರಾಬ್ಲಮಲ್ಲಿ ನಮಗೆ ಗುಡ್ ವಿಲ್ ಹೇಳಿದ್ದಾರೆ. ಸೊ ಗುಡ್ ವಿಲ್ ಎಷ್ಟಿದೆ ಅಂತಂದರೆ 2,50,000. ಗುಡ್ ವಿಲ್ ಇಸ್ ದ ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆ ಅಂದರೆ ಗುಡ್ ವಿಲ್ ಟೋಟಲ್ 2,50,000 ಇದೆ. ಯಾವುದೇ ಡಿಪ್ರಿಷಿಯೇಷನ್ ಅಥವಾ ಅಪ್ರಿಷಿಯೇಷನ್ ಇಲ್ಲ. ಟೋಟಲ್ ಎಷ್ಟಿದೆ ಅಂದರೆ 2,50,000. ಅದಾದಮೇಲೆ ನೆಕ್ಸ್ಟು ವರ್ಕಿಂಗ್ ನೋಟ್ ನಂಬರ್ 8 ಯಾವ್ದು ಬರುತ್ತೆ ಅಂದರೆ ಇನ್ವೆಂಟರೀಸ್ ಬರುತ್ತೆ. ಇನ್ವೆಂಟರೀಸ್ ಬಂದು ಎಲ್ಲಿರುತ್ತೆ ಅಂದರೆ ಕ್ಲೋಸಿಂಗ್ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 10,50,000 ಇದೆ. ಸೊ ಇಲ್ಲಿ ಎಷ್ಟು ಅಂತಂದರೆ 10,50,000 ಕ್ಲೋಸಿಂಗ್ ವ್ಯಾಲ್ಯೂ ತೊಗೊಂಡಿದ್ವಿ. ಇಲ್ಲಿ ಒಂದು ಸರಿ ಟ್ರೀಟ್ ಮಾಡಿದ್ವಿ ವರ್ಕಿಂಗ್ ನಂಬರ್ 8ಅಲ್ಲಿ, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ತೊಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 10,50,000 ಆ್ಯಂಡ್ ನೆಕ್ಸ್ಟು ಟ್ರೇಡ್ ರಿಸೀವೇಬಲ್ಸ್. ಸೊ ಟ್ರೇಡ್ ರಿಸೀವೇಬಲ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಟ್ರೇಡ್ ರೆಸಿವಬಲ್ ಅಂತಂದರೆ ಇಲ್ಲಿ ಡೆಟಾಸ್. ಸೊ ಇಲ್ಲಿ ಡೆಟಾಸ್ ಎಷ್ಟಿದೆ ಅಂತ ಅಂದರೆ 8,70,000 ಇದೆ. ಸೊ ಡೆಟಾಸ್ ಬಂದು ಇಲ್ಲಿ 8,70,000. ಟ್ರೇಡ್ ರಿಸಿವಬಲ್ ಅಂತ ಕೊಟ್ಟಿರಲಿ ಅಥವಾ ಬಿಲ್ಸ್ ರಿಸಿವಬಲ್ ಅವ್ರ ಡೆಟಾಸ್ ಯಾವುದೇ ಕೊಟ್ಟಿದ್ರು ಕೂಡ ನಾವು ವರ್ಕಿಂಗ್ ನೋಟ್ ನಂಬರ್ 9ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಎಷ್ಟು ಅಂತಂದರೆ ಡೆಟಾಸ್ ಇಲ್ಲಿ ಎಷ್ಟಿದೆ ಅಂದರೆ 8,70,000 ಇದೆ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಸೊ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅಂದರೆ ಕ್ಯಾಶ್ ಬ್ಯಾಲೆನ್ಸ್ ಟೋಟಲ್ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಂತಂದರೆ 4,06,500. ಸೊ ಬ್ಯಾಂಕ್ ಬ್ಯಾಲೆನ್ಸ್ 4,06,500 ಆ್ಯಂಡ್ ಟೋಟಲ್ ಮಾಡಿದ್ರೆ ಸೇಮ್ ಇದೆ. ಅದಾದಮೇಲೆ ನೆಕ್ಸ್ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ನಾವು ಎಂಪ್ಲಾಯಿ ರಿಲೇಟೆಡ್ ಏನೇ ಒಂದು ಸ್ಪೆಂಡ್ ಮಾಡಿದ್ರು ಅಥವಾ ಎಕ್ಸ್ಪೆನ್ಸಸ್ ಮಾಡಿದ್ರು ಕೂಡ ಅದು ಇಲ್ಲಿ ಅಂಡರಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ ಏನಂತಂದರೆ ಒಂದು ವೇಜಸ್ ಆ್ಯಂಡ್ ಸ್ಯಾಲ್ರಿ. ಸೊ ಇಲ್ಲಿ ವೇಜಸ್ ಎಷ್ಟಿದೆ ಅಂತಂದರೆ 9,79,800 ಇದೆ. ಸೊ ವೇಜಸ್ ಬಂದು 9,79,800. ಅದ್ರ ಜೊತೆಗೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಎಷ್ಟು ಅಂತಂದರೆ 2,02,250. ಸೊ ಇವೆರಡನ್ನೂ ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ತೀವಿ. ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 11,82,050 rupees ಈಸ್ ದ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಅದಾದಮೇಲೆ ನೆಕ್ಸ್ಟು ಫೈನಾನ್ಸ್ ಕಾಸ್ಟ್ ತೊಗೊಳ್ತೀವಿ. ಫೈನಾನ್ಸ್ ಕಾಸ್ಟ್ ಅಂತ ಅಂದರೆ ಸೊ ನಾವು ಫೈನಾನ್ಷಿಯಲಿ ಏನೇನು ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಫಸ್ಟ್ ನೋಡಿ ಏನಂತ ಅಂದರೆ ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ ಅಂತ ಹೇಳಿದ್ದಾರೆ. ಸೊ ಎಷ್ಟು ಅಂತ ಅಂದರೆ ಹಾಫ್ ಇಯರ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಅಂದರೆ ಸೊ ಇಲ್ಲಿ ಡಿಬೆಂಚರ್ ಎಷ್ಟು ಹೇಳಿದ್ದಾರೆ ಅಂತಂದರೆ 30,12% ಅಂತ ಹೇಳಿದ್ದಾರೆ. 30,12% ಮಾಡಿದ್ರೆ ನಮಗೆ 3,60,000 ಬರುತ್ತೆ. ಆದರೆ ಇಲ್ಲಿ ಎಷ್ಟು ಅಂತ ಅಂದರೆ ಹಾಫ್ ಇಯರ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಡ್ಯೂ ಅಂತ ಹೇಳಿದರೆ ಹಾಫ್ ತೊಗೊಂಡ್ರೆ ಎಷ್ಟಾಗುತ್ತೆ ಅಂದರೆ 1,80,000 ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಯ್ಡ್ ಕೊಟ್ಟಿದ್ದಾರೆ. ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ ಎಷ್ಟಿದೆ ಅಂದರೆ 1,80,000. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 3,60,000 ಈಸ್ ದ ಟೋಟಲ್ ಫೈನಾನ್ಸ್ ಕಾಸ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ಎಷ್ಟು ಅಂತಂದರೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಡಿಪ್ರಿಷಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಾಗಿದೆ ಅಂತಂದರೆ 4,95,000 ಆಗಿದೆ. ಅದಾದಮೇಲೆ ಅಮೌಂಟೈಸೇಷನ್ ಎಷ್ಟು ಅಂತಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸಲ್ಲಿ ಆಗಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಎಷ್ಟು ಅಂತಂದರೆ 5,000 ಆಗಿದೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಟೋಟಲ್
5 lakh. ಒಂದು ಡಿಪ್ರಿಷಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತಂದರೆ ಸೊ ರೈಟ್ ಆಫ್ 5,000 ಫ್ರಮ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟು ಅಂತಂದರೆ 5,000. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ 5 lakh ಆಗಿದೆ. ಅದಾದಮೇಲೆ ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಪ್ರಾಬ್ಲಮಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಎಷ್ಟು ಅಂತ ಅಂದರೆ 68,350 ಪ್ಲಸ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ ಅಂತ ಅಂದರೆ 21,100 ಇದೆ. ಅದ್ರ ಜೊತೆಗೆ ಲೆಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಸ್ಟ್ ಎಷ್ಟಿದೆ ಅಂತಂದರೆ 35,000 ಇದೆ. ಸೊ ಇದನ್ನಿಷ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ಸೊ ಇಲ್ಲಿ ಏನೇನಂತ ಅಂದರೆ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 68,350 ಪ್ಲಸ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ ಅಂತಂದರೆ 68,350. ಅದ್ರ ಜೊತೆಗೆ ಬ್ಯಾಡ್ ಡೆಟ್ಸ್ ಎಷ್ಟಿದೆ ಅಂತ ಅಂದರೆ 21,100 ಇದೆ. ಸೊ ಇದರಲ್ಲಿ ಬ್ಯಾಡ್ ಡೆಟ್ಸಲ್ಲಿ ಅದರಲ್ಲಿ ಆಲ್ರೆಡಿ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟಿತ್ತು ಅಂತ ಅಂದರೆ 35,000 ಇತ್ತು. ಅದರಲ್ಲಿ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 35,000ನ ಲೆಸ್ ಮಾಡಿದ್ರೆ 54,450 ಆಗುತ್ತೆ. ಸೊ ಇದಿಷ್ಟನ್ನು ಬಂದು ಅದರ್ ಎಕ್ಸ್ಪೆನ್ಸಸ್ಸು. ಸೊ ಇದಿಷ್ಟನ್ನು ಕೂಡ ವರ್ಕಿಂಗ್ ನೋಟ್ ಆದಮೇಲೆ ನಾವು ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತಂದರೆ ಫಸ್ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಇಯರ್ ಎಂಡೆಡ್ ಅಂತ ತೊಗೊಳ್ಳಿ. ಇಲ್ಲಿ ಇಯರ್ ಎಂಡೆಡ್ ಯಾವುದು ಅಂತಂದರೆ 31/3/2022 ಅಂತ ಕೊಟ್ಟಿದ್ದಾರೆ. 31/3/2022 ಆಫ್ ದಾಸ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಅದಾದಮೇಲೆ ಪರ್ಟಿಕ್ಯುಲರ್ ಸೀರಿಯಲ್ ನಂಬರ್ ಅಮೌಂಟು. ಸೊ ಇಲ್ಲಿ ಸೀರಿಯಲ್ ನಂಬರ್ ಅಥವಾ ವರ್ಕಿಂಗ್ ನೋಟ್ ನಂಬರ್ ಅಂತ ತೊಗೊಳ್ಳಿ. ಫಸ್ಟು ರೆವಿನ್ಯೂ ಫ್ರಮ್ ಆಪ್ರೇಷನ್ ಅಂತಂದರೆ ಸೇಲ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ನಮಗೆ 41,50,000 ಇದೆ. ಅದನ್ನು ರೆವಿನ್ಯೂ ಫ್ರಮ್ ಆಪ್ರೇಷನ್ ಅಂತ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅದರ್ ಇನ್ಕಮ್ಸ್ ಬೇರೆ ಯಾವುದು ಇನ್ಕಮ್ ಇಲ್ಲ. ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ 41,50,000. ಸೊ ಇದಿಷ್ಟನ್ನು ಕೂಡ ಇನ್ಕಮ್ ಅಥವಾ ರೆವಿನ್ಯೂ ಫ್ರಮ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಟೋಟಲ್ ಇನ್ಕಮ್ ಅದನ್ನು ಎ ಅಂತ ಕನ್ಸಿಡರ್ ಮಾಡಿ. ಆ್ಯಂಡ್ ಎಕ್ಸ್ಪೆನ್ಸಸ್ಸಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮರ್ಡ್ ಯಾವುದೂ ಇಲ್ಲ, ನಿಲ್ ಅಂತ ತೊಗೊಳ್ಳಿ. ಆ್ಯಂಡ್ ಪರ್ಚೇಸ್ ಕೊಟ್ಟಿದ್ದಾರೆ. ಪರ್ಚೇಸಸ್ ಎಷ್ಟಂತ ಅಂದರೆ 18,50,000 ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೋಬೇಕು. ಪರ್ಚೇಸ್ ಎಷ್ಟಂತಂದರೆ 18,52,000. ಆ್ಯಂಡ್ ಚೇಂಜಸ್ ಇನ್ ಇನ್ವೆಂಟರಿ ಎಷ್ಟು ಅಂತ ಅಂದರೆ ಏನಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ 7,50,000 ಇದೆ. ಈ 7,50,000ಇಂದ ಕ್ಲೋಸಿಂಗ್ ಬ್ಯಾಲೆನ್ಸ್ 10,50,000ನ ಲೆಸ್ ಮಾಡಬೇಕು. ಅಂದರೆ ಇವೆರಡು ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಅಂತಂದರೆ -3 lakh ಇದೆ. ಸೊ ಇದು ಬಂದು ಚೇಂಜಸ್ ಇನ್ ಇನ್ವೆಂಟರಿಗೆ ಏನಂತಂದರೆ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಏನಂತಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟಿದೆ ಅಂತಂದರೆ 11,82,050 ಸ್ಯಾಲ್ರೀಸ್ ಮತ್ತು ವೇಜಸ್ ಎರಡನ್ನೂ ಕೂಡ ಆ್ಯಡ್ ಮಾಡಿ. ಸೊ ಹಾಗಾಗಿ ಎಷ್ಟಂತಂದರೆ 11,82,050 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಆ್ಯಂಡ್ ಫೈನಾನ್ಸ್ ಕಾಸ್ಟ್ ಎಷ್ಟಿದೆ ಅಂತಂದರೆ ಟೋಟಲ್ 3,60,000 ಇದೆ. ಆ್ಯಂಡ್ ಫೈನಾನ್ಸ್ ಕಾಸ್ಟ್ ನೋಟ್ ನಂಬರ್ 12 ಎಷ್ಟಂತಂದರೆ 3,60,000. ಆ್ಯಂಡ್ ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನಲ್ಲಿ ಡಿಪ್ರಿಷಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ ಆ್ಯಂಡ್ ಅಮಾರ್ಟೈಸೇಷನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಟೋಟಲ್ 5 lakh ಇದೆ. ಸೊ ನೋಟ್ ನಂಬರ್ 13. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತ ಬರೆದು 5 lakhನ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತಂದರೆ 54,450 ಇದೆ. ವರ್ಕಿಂಗ್ ನೋಟ್ ನಂಬರ್ ಎಷ್ಟು ಅಂದರೆ 14 ಅಂತ ಮೆನ್ಷನ್ ಮಾಡಿ 54,450 ತೊಗೊಂಡ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಅಂದರೆ ಬಿ ಅಂತ ತೊಗೊಳ್ಳಿ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂದರೆ 36,46,500. ಸೊ ಇವಾಗ 41,050 ಸೊ ಇವಾಗ ಏನಂತಂದರೆ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತಂದರೆ 41,50,000 ಇದೆ. 41,50,000ಇಂದ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಎಷ್ಟಿದೆ ಅಂತಂದರೆ 36,46,500ನ ಲೆಸ್ ಮಾಡಿದ್ರೆ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಂತ ಅಂದರೆ 5,03,500 ಇಸ್ ದ PBT. ಸೊ ಲೆಕ್ಸ್ ಟ್ಯಾಕ್ಸೇಷನ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ CTT ನಿಲ್ ಅಂತ ಹೇಳಿದ್ದಾರೆ, ಇಗ್ನೋರ್ ಅಂತ. ಸರ್ಪ್ಲಸ್ ಅಂದರೆ ಇಲ್ಲಿ ನಮಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತಂದರೆ ಪ್ರಾಫಿಟ್ ಆಫ್ ದ ಇಯರ್ ಎಷ್ಟಾಗಿದೆ ಅಂದರೆ 5,03,500 ಇಸ್ ದ ಪ್ರಾಫಿಟ್ ಆಫ್ ದ ಇಯರ್. ಸೊ ಈ ಪ್ರಾಫಿಟ್ ಬಂದಾದಮೇಲೆ ನಾವು ವರ್ಕಿಂಗ್ ನೋಟ್ 2ನ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಪ್ರಾಫಿಟ್ನ ಕನ್ಸಿಡರ್ ಮಾಡ್ತೀವಿ. ಆವಾಗ ಕರೆಂಟ್ ಇಯರ್ ಪ್ರಾಫಿಟ್ನು ಕೂಡ ನಮಗೆ ಬೇಕಾಗುತ್ತೆ.
ಈಗ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ರಿಸರ್ವ್ಸ್ ಎಷ್ಟಿದೆ ಅಂತ ಅಂದರೆ ಜನರಲ್ ರಿಸರ್ವ್ಸ್ ಎಷ್ಟಿದೆ ಅಂದರೆ 2,50,000 ಇದೆ. ಸೊ ಅದಕ್ಕೆ ಹ್ಯಾಡ್ ಟ್ರಾನ್ಸ್ಫರ್ ರಿಸರ್ವ್ಸ್ ಅಂತಂದರೆ ವರ್ಕಿಂಗ್ ನೋಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರಾನ್ಸ್ಫರ್ 25,000 ಜನರಲ್ ರಿಸರ್ವ್ಸ್ ಅಂತ. ಸೊ ಇಲ್ಲಿ ಹ್ಯಾಡ್ ಮಾಡಬೇಕು. ಸೊ ಆವಾಗ ಟೋಟಲ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 25,000. ಅದ್ರ ಜೊತೆಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2,62,500. ಸೊ ಇಲ್ಲಿ ಫಸ್ಟು ಏನಂತಂದರೆ ರಿಸರ್ವ್ಸ್ ಜನರಲ್ ರಿಸರ್ವ್ಸ್ 2,50,000 ಆ್ಯಂಡ್ ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಂಥದ್ದು 25,000 ತೊಗೊಳ್ತೀವಿ. ಜನರಲ್ ರಿಸರ್ವ್ಸ್ ಎಷ್ಟು ಅಂತಂದರೆ 25,000 ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ ಅಂತಂದರೆ 2,62,500 ಆ್ಯಂಡ್ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ ಅಂತ ಅಂದರೆ 5,03,500. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟು ಅಂತಂದರೆ 10,41,500 ಇದೆ. ಸೊ ಇದರಲ್ಲಿ ನಮಗೆ ಏನಂತ ಅಂದರೆ ಲೆಸ್ ಅಪೋರ್ಷನ್ ಇಂಟೀರಿಯಮ್ ಡಿವಿಡೆಂಟ್ನ ಲೆಸ್ ಮಾಡಬೇಕು. ಇಂಟೀರಿಯಮ್ ಡಿವಿಡೆಂಟ್ ಕೊಟ್ಟಿದ್ದಾರೆ ಎಷ್ಟು ಅಂತಂದರೆ 3,92,500 ಲೆಸ್ ಮಾಡಿದ್ರೆ ಆ್ಯಂಡ್ ಅದ್ರ ಜೊತೆಗೆ ಟ್ರಾನ್ಸ್ಫರ್ ಆಫ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ದು ರಿಸರ್ವ್ ಫಂಡ್ 25,000 ಮತ್ತು ಇಲ್ಲಿ ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ರಿಸರ್ವ್ಸ್ ಎಷ್ಟು ಸಿಗುತ್ತೆ ಅಂದರೆ 6,23,500 ಸಿಗುತ್ತೆ. ಸೊ ಯಾವ ರೀತಿ ಅಂತಂದರೆ ಸೊ ಓಪನಿಂಗ್ ರಿಸರ್ವ್ಸ್ ಎಷ್ಟು ಅಂದರೆ 2,50,000 ಪ್ಲಸ್ ಅದಕ್ಕೆ ಅಡಿಷ್ನಲಿ ಇನ್ಫಾರ್ಮೇಷನ್ ಕೊಟ್ಟಿರೋ 25,000 ರಿಸರ್ವ್ಸ್. ಅದಾದಮೇಲೆ ಓಪನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂದರೆ 2,62,500 ಪ್ಲಸ್ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 5,03,500. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 10,41,000 ಆಗುತ್ತೆ. ಸೊ ಇದರಿಂದ ಇಂಟೀರಿಯಮ್ ಡಿವಿಡೆಂಟ್ ಎಷ್ಟಿದೆ ಅಂದರೆ 3,92,500ನ ಲೆಸ್ ಮಾಡಬೇಕು. ಅದ್ರ ಜೊತೆಗೆ 25,000 ರಿಸರ್ವ್ ಫಂಡ್ ಲೆಸ್ ಮಾಡಿದ್ರೆ ನಮಗೆ 6,23,500 ಇಸ್ ದ ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಮೌಂಟು. ಸೊ ಇವಾಗ ನಾವು ಬ್ಯಾಲೆನ್ಸ್ ಶೀಟ್ನ ಮಾಡಬೇಕಾಗತ್ತೆ. ಸೊ ಏನಂತಂದರೆ ಫಸ್ಟು ಎಲ್ಲ ವರ್ಕಿಂಗ್ ನೋಟ್ ಮಾಡಿಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದಮೇಲೆ ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಮಾಡ್ಕೊಳ್ಳಿ. ಈಗ ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟ್ನ ನೋಡೋಣ ಯಾವ ರೀತಿ ಅಂತ. ಬ್ಯಾಲೆನ್ಸ್ ಶೀಟ್ ಏನಂತಂದರೆ ಬ್ಯಾಲೆನ್ಸ್ ಶೀಟ್ ಆಫ್ ದಾಸಪ್ಪ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2000 ಯಾವ ಇಯರ್ ಕೊಟ್ಟಿದ್ದಾರೆ ಅಂತಂದರೆ 22 ಕೊಟ್ಟಿದ್ದಾರೆ. ಅಂದರೆ ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿದ್ದಾರೆ ಅದನ್ನ ತೊಗೊಳ್ಳಿ. 22 ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಅಂತ ತೊಗೊಳ್ಳಿ. ಫಸ್ಟು ಲಯಬಿಲಿಟೀಸ್ ಹೆಡ್ಡಿಂಗ್ ತೊಗೊಳ್ಳಿ ಆ್ಯಂಡ್ ಸೀರಿಯಲ್ ನಂಬರ್ ಅಮೌಂಟು. ಫಸ್ಟ್ ಏನಂತಂದರೆ ಶೇರ್ ಹೋಲ್ಡರ್ಸ್ ಫಂಡು. ಶೇರ್ ಹೋಲ್ಡರ್ಸ್ ಫಂಡು ನಾವು ಫಸ್ಟು ವರ್ಕಿಂಗ್ ನೋಟ್. ಸೊ ಇಲ್ಲಿ ನಂಬರ್ಸ್ ಬಂದು ಏನಂತ ಅಂದರೆ ಇದು ವರ್ಕಿಂಗ್ ನೋಟ್ ನಂಬರ್ ಆಗಿರುತ್ತೆ. ವರ್ಕಿಂಗ್ ನೋಟ್ ನಂಬರ್. ಸೊ ಇಲ್ಲಿ ಏನಂತಂದರೆ ಫಸ್ಟು ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ನಮಗಿಲ್ಲಿ ಪ್ರಾಬ್ಲಮ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಶೇರ್ ಕ್ಯಾಪಿಟಲ್ 40 lakh ಇತ್ತು. ಅದರಲ್ಲಿ ಕಾಲ್ಸ್ ಇನ್ ಹರಿಯರ್ 75,000ನ ಲೆಸ್ ಮಾಡಿದ್ದೀವಿ. ಟೋಟಲ್ ಎಷ್ಟು ಅಂತಂದರೆ 39,25,000. ಸೊ ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 1ನಲ್ಲಿ ಎಷ್ಟು ಆನ್ಸರ್ ಬಂದಿದೆ ಅಂದರೆ 39,25,000 ಬಂದಿದೆ. ಸೊ ಅದನ್ನು ಇಲ್ಲಿ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ವರ್ಕಿಂಗ್ ನೋಟ್ ನಂಬರ್ 2ನಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಅಂತ ಅಂದರೆ 6,23,500 ಈಸ್ ದ ಸೆಕೆಂಡ್. ಸೊ ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಸೆಕೆಂಡ್ ಎಷ್ಟು ಅಂತ ಅಂದರೆ ಇಲ್ಲಿ 6,23,500. ಅದಾದಮೇಲೆ ನೆಕ್ಸ್ಟು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿದೆ ಅಂತ ಅಂದರೆ ಡಿಬೆಂಚರ್ಸ್ ಬಂದು 30 lakh ಇದೆ. ಸೊ ಇಲ್ಲಿ ನೋಡಿ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ 12% ಡಿಬೆಂಚರ್ಸ್ ಎಷ್ಟಿದೆ ಅಂದರೆ 30 lakh ಇದೆ. ದಟ್ ಈಸ್ ನೋಟ್ ನಂಬರ್ 3 30 lakh ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಶಾರ್ಟ್ ಟರ್ಮ್ ಲೋನ್ಸ್ ಯಾವುದೂ ಇಲ್ಲ. ಅದಾದಮೇಲೆ ಟ್ರೇಡ್ ಪೇಯಬಲ್ಸ್ ಎಷ್ಟಿದೆ ಅಂತಂದರೆ ವರ್ಕಿಂಗ್ ನೋಟ್ ನಂಬರ್ 4ಅಲ್ಲಿ ಮಾಡಿದ್ದೀವಿ. ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 7,70,000 ಇದೆ. ಸೊ ಈ 7,70,000ನ್ನು ಟ್ರೇಡ್ ಪೇಯಬಲ್ಸ್ ಅಥವಾ ಕ್ರೆಡಿಟರ್ಸ್ ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಎಷ್ಟಿದೆ ಅಂತ ಅಂದರೆ ಟೋಟಲ್ 1,80,000 ಇದೆ. ಟೋಟಲ್ 1,80,000. ಅದಾದಮೇಲೆ ನೆಕ್ಸ್ಟು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಕೂಡ ಯಾವುದೂ ಇಲ್ಲ. ಸೊ ಇಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಕೂಡ ನಿಲ್ಲಿದೆ. ಸೊ ನಿಲ್ ಅಂತ ತೊಗೊಳ್ಳಿ. ಇವಾಗ ಟೋಟಲ್ ಮಾಡಿದ್ರೆ ಟೋಟಲ್ ಲಯಬಿಲಿಟೀಸ್ ಎಷ್ಟಾಗುತ್ತೆ ಅಂದರೆ ಸೊ ನಾವು ಫಸ್ಟು ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಅಂದರೆ 39,25,000 ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 6,23,500. ಜೊತೆಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸಲ್ಲಿ 12% ಡಿಬೆಂಚರ್ಸ್ ಎಷ್ಟಿದೆ ಅಂದರೆ 30 lakh ಇದೆ. ಆ್ಯಂಡ್ ನೆಕ್ಸ್ಟು ಕ್ರೆಡಿಟರ್ಸ್ ಬಂದು 7,70,000 ಆ್ಯಂಡ್ ನೆಕ್ಸ್ಟು
ಔಟ್ಸ್ಟ್ಯಾಂಡಿಂಗ್ ಅದರ್ ಕರೆಂಟ್ ಲಯಬಿಲಿಟೀಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಎಷ್ಟು ಅಂದರೆ 1,80,000. ಸೊ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 84,98,500 ಇಸ್ ದ ಟೋಟಲ್ ಲಯಬಿಲಿಟೀಸ್. ಇದಾದಮೇಲೆ ನೆಕ್ಸ್ಟು ಅಸೆಟ್ಸ್ನ ನೋಡೋಣ. ಅಸೆಟ್ಸಲ್ಲಿ ಏನೇನಿದೆ ಅಂತಂದರೆ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್. ಫಸ್ಟು ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ನೀವು ಡೈರೆಕ್ಟಾಗಿ ಇಲ್ಲೂ ಕೂಡ ನೀವೇನಂತಂದರೆ ಪ್ರಿಮೈಸಸ್ ಎಷ್ಟಿದೆ ಅಂತಂದರೆ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸು. ಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 58,77,100 ಇದೆ. ನಾವು ಆಲ್ರೆಡಿ ಟೋಟಲ್ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನು ಆಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಗುಡ್ವಿಲ್ ಎಷ್ಟಿದೆ ಅಂತಂದರೆ 2,50,000 ಇದೆ. ಸೊ ಇದಿಷ್ಟನ್ನು ಕೂಡ ಟ್ಯಾಂಜಿಬಲ್ ಆ್ಯಂಡ್ ನಾನ್ ಟ್ಯಾಂಜಿಬಲ್. ಆ್ಯಂಡ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ. ಆ್ಯಂಡ್ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಅಂದರೆ ಸೊ ಇಲ್ಲಿ ಆ್ಯಂಡ್ ಇನ್ವೆಂಟರೀಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ ಇನ್ವೆಂಟರೀಸ್ ವರ್ಕಿಂಗ್ ನೋಟ್ ನಂಬರ್ 8ಅಲ್ಲಿ 10,50,000. ಆ್ಯಂಡ್ ನೆಕ್ಸ್ಟು ಟ್ರೇಡ್ ರಿಸಿವೇಬಲ್ ಡೆಟಾಸ್ ಎಷ್ಟಿದೆ ಅಂತಂದರೆ ವರ್ಕಿಂಗ್ ನೋಟ್ ನಂಬರ್ 9 ಟ್ರೇಡ್ ರಿಸಿವೇಬಲ್ 8,70,000. ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸಲ್ಲಿ ಎಷ್ಟಿದೆ ಅಂತ ಅಂದರೆ 4,06,500 ಇದೆ. ಸೊ ಇದಿಷ್ಟನ್ನು ಕೂಡ ಅಸೆಟ್ಸ್. ಅದರಲ್ಲಿ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸಲ್ಲಿ ಟೋಟಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 50,000 ಇದೆ. ಅದರಲ್ಲಿ ಎಷ್ಟಂತಂದರೆ 5,000ನ ರೈಟ್ ಆಫ್ ಮಾಡಿದ್ದಾರೆ, ಅಂದರೆ ಇಲ್ಲಿ 5,000ನ ಲೆಸ್ ಮಾಡಿದ್ದಾರೆ. ಟೋಟಲ್ ಎಷ್ಟಂತಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಲ್ಲಿಗೆ 50,000ನಲ್ಲಿ 5,000ನ ಲೆಸ್ ಮಾಡಿದ್ರೆ ಟೋಟಲ್ 45,000 ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಇವಾಗ ಟೋಟಲ್ ಅಸೆಟ್ಸ್ ಮಾಡಿದ್ರೆ ಸೇಮ್ ಲಯಬಿಲಿಟೀಸಲ್ಲಿ ಎಷ್ಟಿದೆ ಅಂದರೆ 84,98,500 ಬರುತ್ತೆ. ಸೊ ಇಲ್ಲಿ ಟೋಟಲ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸು ಟ್ಯಾಲಿ ಆಗಿದೆ. ಸೊ 1 ಸೆಕೆಂಡ್ ಚೆಕ್ ಮಾಡೋಣ. ಸೊ ಟೋಟಲ್ ಎಷ್ಟಂದರೆ ಟ್ಯಾಂಜಿಬಲ್ ಎಷ್ಟಿದೆ ಅಂತಂದರೆ 58,77,000 ಪ್ಲಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಗುಡ್ವಿಲ್ ಎಷ್ಟಿದೆ ಅಂದರೆ 2,50,000 ಇದೆ. ಅದ್ರ ಜೊತೆಗೆ ನೆಕ್ಸ್ಟು ಇನ್ವೆಂಟರೀಸ್ ಎಷ್ಟಿದೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ 10,50,000 ಆ್ಯಂಡ್ ಪ್ಲಸ್ ಟ್ರೇಡ್ ರಿಸಿವೇಬಲ್ ಅಥವಾ ಡೆಟಾಸ್ ಎಷ್ಟಿದೆ ಅಂದರೆ 8,70,000. ಆ್ಯಂಡ್ ನೆಕ್ಸ್ಟು ಕ್ಯಾಶ್ ಈಕ್ವಲೆಂಟ್ಸ್ ಬಂದು 4,06,500. ಆ್ಯಂಡ್ ನೆಕ್ಸ್ಟು ಶಾರ್ಟ್ ಟರ್ಮಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 45,000. ಸೊ ಟೋಟಲ್ ಹ್ಯಾಡ್ ಮಾಡಿದ್ರೆ 84,98,500 ಇದೆ. ಸೊ ಅಲ್ಲಿಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೂಡ ಎರಡು ಟ್ಯಾಲಿ ಆಗಿದೆ. ನಿಮಗೆ ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್. ಪ್ರಾಬ್ಲಮ್ ಮಾಡೋಕ್ಕೆ ತುಂಬ ಈಸಿ ಇದೆ, ಬಟ್ ಲೆಂತಿ ಪ್ರೋಸೆಸ್ ಇದೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ನಾವು ಎಲ್ಲ ಐಟಮ್ಸ್ಗೂ ಕೂಡ ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಫಸ್ಟು ಎಲ್ಲದಕ್ಕೂ ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಾದ್ಮೇಲೆ ಕರೆಂಟ್ ಇಯರ್ ಪ್ರಾಫಿಟಿಂದ ಇಲ್ಲಿ ಟೋಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಕ್ಯಾಲ್ಕುಲೇಟ್ ಮಾಡಿ ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬ್ಯಾಲೆನ್ಸ್ ಶೀಟ್. ಸೊ ನಿಮ್ಗೆ ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್. ಸೊ ಇದರಲ್ಲಿ by mistakenly is there any mistake, please consider. ಸೊ ಸಮ್ಟೈಮ್ಸ್ ಫ್ಲೋನಲ್ಲಿ ಹೇಳ್ಬೇಕಾದ್ರೆ ವ್ಯಾಲ್ಯೂ ಏನಾದರೂ ರಾಂಗ್ ಆಗಿದ್ರೆ ಪ್ಲೀಸ್ ಕನ್ಸಿಡರ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಇಫ್ ಯು ಆರ್ ಲೈಕ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು. Once again, is there any mistake, please consider it. Thank you.